Professor Martin? Sarah Maheshwar? Yes, sir. Yeah, please come in. Tell me, Sarah Maheshwar, where are you from? Mysore, sir. Oh, Kannada. Then let's speak in Kannada. ಕಾಲೇಜ್ ಕೊನೆ ದಿನ ಹೇಗಿತ್ತು? Good, sir. ಎಜುಕೇಶನ್ ಕಂಪ್ಲೀಟ್ ಆಯ್ತಲ್ಲ? ಊರಿಗೆ ಯಾವಾಗ ಹೊರಟ್ರಿ? ಇವತ್ತು ರಾತ್ರಿ ಹೋಗ್ತಿದ್ದೀನಿ. ಹೌದು, ನಿಮ್ ಜೊತೆ ಇರೋರೆಲ್ಲ ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಕೂಡ ಮಾಡಿದ್ದಾರೆ. ನೀವ್ ಯಾಕೆ ಮಾಡಿಲ್ಲ? ಸರ್, ನನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ. ಇನ್ನೂ ರಿಸರ್ಚ್ ಸ್ಟೇಜ್ ಅಲ್ಲೇ ಇದೆ. ಮಿಸ್ಟರಿ ಅನ್ನೋದು ಯಾವಾಗ್ಲೂ ಹಿಡನ್ ಪೊಸಿಷನ್ ಅಲ್ಲೇ ಇರುತ್ತೆ ಸರ್. ಹೊರಗಡೆ ನಾರ್ಮಲ್ ಅಂತಾನೆ ಅನ್ಸುತ್ತೆ, ಲೈಕ್ ಎಲೆಮರೆ ಕಾಯಿ ತರ. ನಾರ್ಮಲ್ ಜನರು ನೋಟಿಸ್ ಮಾಡಕ್ಕಾಗಲ್ಲ. ದೇರ್ ಅವರ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಕಮ್ಸ್ ಇನ್. ವಿತ್ ನೋ ಡೌಟ್ ಯು ಗೇನ್ ಎಕ್ಸ್ಪೀರಿಯನ್ಸ್ ಸರ್. ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. ಇಫ್ ಯುವರ್ ಪ್ರಾಜೆಕ್ಟ್ ರಿಸರ್ಚ್ ಇಸ್ ಟ್ರೂ, ಯು ಆರ್ ಗೋಯಿಂಗ್ ಟು ಸೇವ್ ಮೆನಿ ಲೈಫ್ಸ್. ಐ ಸಪೋರ್ಟ್ ಯು. ಟೆಲ್ ಮಿ, ವಾಟ್ ಕ್ಯಾನ್ ಐ ಡೂ? ಸರ್, ಇದು ಓನ್ಲಿ ಬೆಂಗಳೂರಲ್ಲೇ ನಡೆಯೋದು ಅಂಡ್ ಮೋರ್ ಇನ್ ರೇನಿ ಸೀಸನ್. ಆ ಏರಿಯಾ ಪೊಲೀಸ್ ಸ್ಟೇಷನ್ ಇಂದ ನನಗೆ ಸಪೋರ್ಟ್ ಸಿಕ್ಕಿದ್ರೆ ಹೋಪ್ಫುಲಿ ವೆರಿ ಸೂನ್ ನನ್ನ ಪ್ರಾಜೆಕ್ಟ್ ಮುಗಿಸ್ಬೋದು ಸರ್. That's it. I have good people in Bangalore. They can take care of that. ಥ್ಯಾಂಕ್ ಯು ಸೋ ಮಚ್. How can you say that? He is a kid. Mind your words. ಏನೂ ಆಗಿಲ್ಲ, ಹೇಗೋ ಸರಿ ಹೋಯ್ತು. ಸಾರಿ ಸರ್. ಆಕ್ಚುಲಿ ಫಾಲ್ಟ್ ಇಸ್ ಮೈನ್ ಸರ್. ಅದೇನ್ ಬಿತ್ತು ಅಂದ್ರೆ ಸ್ವಲ್ಪ ಇರಯ್ಯ ಮೂರ್ತಿ. ಒಬ್ಬ ಮೈನರ್ ಹುಡುಗನ ಇಟ್ಕೊಂಡು ಆಗ ಹೊಡೆಯೋದು ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ? ಮೈ ಇಂಟೆನ್ಷನ್ ಇಸ್ ಡಿಫ್ರೆಂಟ್ ಸರ್. ಅದ್ಯಾರಿಗೆ ಗೊತ್ತಾಗಬೇಕಾಗಿದೆ ಕಾರ್ತಿ? ನೀನ್ ಆ ಹುಡುಗಂಗೆ ಹೊಡ್ತಿರೋ ವಿಜುವಲ್ಸ್, ನಿನ್ಗನ್ನ ಬೇರೆ ಯಾರೋ ಫೈರ್ ಮಾಡಿರೋ ವಿಜುವಲ್ಸ್, ಟಿವಿ, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಇದ್ರ ಬಗ್ಗೆನೆ. ನಿನ್ ಪೋಸ್ಟಿಂಗ್ ತಗೊಂಡು ಇನ್ನೂ 3 years ಆಗಿಲ್ಲ. ಪಬ್ಲಿಸಿಟಿ ಬೇಕಾ ನಿಂಗೆ? ಅಂಡ್ ವೇರ್ ಇಸ್ ಯುವರ್ ಗನ್? ನಿನ್ ಗನ್ ಎಲ್ಲಪ್ಪ? ಐ ಹ್ಯಾವ್ ಅನ್ ಎಕ್ಸ್ಪ್ಲನೇಷನ್ ಸರ್. ನಿನ್ನಿಂದ ಯಾವುದೇ ತರ ಎಕ್ಸ್ಪ್ಲನೇಷನ್ ಬಯಸಿಲ್ಲ ಮಿಸ್ಟರ್ ಕಾರ್ತಿ. ನೀನ್ ಮಾಡಿರೋದು ಒಳ್ಳೆ ಕಾಸ್ಗೆ ಇರಬಹುದು, ಬಟ್ ಐ ಆಮ್ ನಾಟ್ ರೆಡಿ ಟು ಸೀ ಸಚ್ ನ್ಯೂಸ್ ಆನ್ ಪೊಲೀಸ್ ಡಿಪಾರ್ಟ್ಮೆಂಟ್. ಇಮಿಡಿಯೇಟ್ ಆಗಿ ಆಕ್ಷನ್ ತಗೋ. ಓಕೆ ಸರ್. ಇವತ್ತಿಂದ ನಿಂಗೆ 7 days ಕೊಡ್ತಿದ್ದೀನಿ. ನಿಂದು ಮಿಸ್ ಆಗಿರೋ ಗನ್ ಮತ್ತೆ ಆ ಡ್ರಗ್ಸ್ ಸಪ್ಲೈ ಮಾಡ್ತಾರೋನ ಹಿಡಿಬೇಕು. ಎಸ್ ಸರ್. ಡಿಸ್ಪಸ್. ನನ್ನ ಮಗನ ಏನಾದ್ರೂ ಆಟ ಆಡ್ದೆ ಅಂದ್ರೆ ಇಲ್ಲ ಸಾಯಿಸಾಕ್ಬಿಡ್ತೀನಿ. ಸರ್, ಹೇಳಿ ಸುಬ್ರಹ್ಮಣ್ಯ. ಕಮಲ್ ಆಕ್ಸಿಡೆಂಟ್ ಮಾಡಿದ ಕಾರು ಸಿಕ್ಕಿದೆ ಸರ್. ಹಾಗೆ ಆಗ್ಲಿ. ಅವನು ಇಲ್ಲೇ ಎಲ್ಲೋ ಹತ್ತಿರದಲ್ಲಿರೋ ಹಾಸ್ಪಿಟ್ಲಲ್ಲಿ ಇರ್ತಾನೆ. ಸುತ್ತಮುತ್ತ ಇರೋ ಹಾಸ್ಪಿಟಲ್ನ ಹುಡುಕಿ. ನಮ್ಮ ಹತ್ರ ಲಾಸ್ಟ್ ಇಯರ್ ಗಾಂಜಾ ರೆಕಾರ್ಡ್ಸ್ ಇದೆ ಅಲ್ವಾ? ಇದೆ ಸರ್. या अल्लाह, माँ का बचाने को रास्ता बताओ. ಲೇ ಜಾಹದ್, ಅಮ್ಮನ್ಗೇನಾಗಲ್ಲ ಬಿಡು. ನಾನಿದೇನಲ್ಲ, ಆಪರೇಷನ್ಗೆ ಏನಾದ್ರೂ ಮಾಡಿ ಅರೇಂಜ್ ಮಾಡ್ತೀನಿ ದುಡ್ಡನ್ನ.
ಏ ಕಮಲ್, ನಾವು ಮಾಡ್ತಿರೋ ಕೆಲ್ಸನ ಹಾಳು ಮಾಡೋದಿಕ್ಕೆ ಒಂದು ಹುಡುಗಿ ಬಂದಿದ್ದಾಳೆ. ಅವಳ ಡೀಟೇಲ್ಸ್ ತಿಳ್ಕೊ. ಸರಿ. ಹುಡುಗನ ಕಡೆಯವ್ರು ಬಂದಿದ್ದಾರಮ್ಮ, ನೀನು ರೆಡಿ ಆಗು, ನಾನು ಮತ್ತೆ ಬರ್ತೀನಿ. ಹಾಯ್, ನನ್ನ ಹೆಸರು ಮನೋಜ್. ಹಾಯ್. ಐ ನೋ ಯು ಆರ್ ಸಾರಾ. ನನ್ನ ಬಯೋಡೇಟಾ ಮ್ಯಾರೇಜ್ ಬ್ರೋಕರ್ ಕೊಟ್ಟೇ ಇರ್ತಾರೆ, ನೋಡಿದ್ದೀರಾ ತಾನೆ? ಡೋಂಟ್ ಟೇಕ್ ಮಿ ರಾಂಗ್, ನಿಮಗೆ ಸಂಬಂಧ ಇಷ್ಟ ಇದೆ ತಾನೆ? ಐ ಮೀನ್ ಟು ಆಸ್ಕ್, ಇಷ್ಟ ಆದ್ನಾ ಅಂತ. 1 minute, very important call. ಓಕೆ. ಗುಡ್ ಮಾರ್ನಿಂಗ್ ಸರ್. ನಿನಗೇನೋ ಹೇಳಬೇಕು ಅಂತ ಕಾಲ್ ಮಾಡಿದಮ್ಮ. ಓಕೆ ಸರ್. ನಾಳೆ ಬೆಳಗ್ಗೆ ವಿಜಯನಗರ ಸ್ಟೇಷನ್ಗೆ ಹೋಗಿ ಮೀಟ್ CI ರಾಮಮೂರ್ತಿ. ಅವ್ರಿಗೆ ನನ್ನ ಹೆಸರು ಹೇಳು. ಹಿ ವಿಲ್ ಅರೇಂಜ್ ಯುವರ್ ನೀಡ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಿಂಬಸ್ಯಃ ಸ್ವಯಂ ಪಸ್ಯಃ ಗಚ್ಚಸ್ಯ. ನಾನು ಆ ಮದುವೆ ಮಾಡ್ಕೊ ಅಂತ ಹೇಳಿದ್ನಾ? ನೀನೇ ಮಾಡ್ಕೋತೀನಿ ಅಂದೆ. ಬೆಂಗಳೂರಿಂದ ಒಂದು ಒಳ್ಳೆ ಸಂಬಂಧ ಬಂದಿತ್ತು. ನಾಲ್ಗಿನ ಸ್ವಲ್ಪ ಬಿಗಿಯಾಗಿ ಹಿಡ್ಕೊಳಕ್ಕಾಗಲ್ಲ. ನಿಮ್ಮಪ್ಪ ನಿನ್ನನ್ನು ಹೀಗೆ ಬೆಳೆಸಿ ನನ್ನ ತಲೆ ಕಟ್ಟಿದ್ದಾರೆ. ಅಮ್ಮ, ನಿಮ್ಮಪ್ಪನೇನಾದ್ರೂ ಅಂದ್ರೆ ಮಾತ್ರ ಸುಮ್ನಿರಲ್ಲ ನೀನು. ಇನ್ನು ಎಷ್ಟು ಸಲ ಹೋಗ್ತೀಯೇ ಬೆಂಗಳೂರಿಗೆ? ಇನ್ನ ಇದೇ ಫೈನಲ್ ಅಮ್ಮ. ಪ್ರಾಜೆಕ್ಟ್ ಸಬ್ಮಿಷನ್ ಡೇಟ್ ಕೂಡ ಆಗೋಯ್ತು. ನನ್ನ ಬ್ಯಾಚಲ್ ನನ್ನ ಒಬ್ಬಳ್ದೆ ಪೆಂಡಿಂಗ್. ಮಕ್ಕಳನ್ನ ಓದಿಸ್ಲಿಲ್ಲ ಅಂದ್ರೆ ಬದುಕೋದಕ್ ಕಷ್ಟ ಪಡ್ತಾರಲ್ಲ ಅಂತ ಓದಿಸಿದ್ರೆ ಇಲ್ಲಿ ನೋಡು, ಹೀಗ್ ಜಾಸ್ತಿ ಓದ್ಬಿಟ್ಟು ತಂದೆ ತಾಯಿ ಕಷ್ಟ ಕೊಡ್ತೀರಾ. ಎಜುಕೇಶನ್ ಮೇಲೆ ಕೊಟೇಶನ್ ಚೆನ್ನಾಗಿದೆ. ಡ್ರೈವರ್ಗೆ ಹೇಳಿ ಬಸ್ ಮೇಲೆ ಬರೆಸ್ತೀನಿ ಬಿಡು. ಇಲ್ಲಿ ಕೇಳೆ, ಅದನ್ನೇ ಸ್ವಲ್ಪ ಕಮ್ಮಿ ಮಾಡ್ಕೊ ಅಂದಿದ್ದು. ತಲುಪ್ತಿದ್ದಾಗೆ ಕಾಲ್ ಮಾಡು. ಜೋಪಾನ. ಓಕೆ, ಬಾಯ್. ಸಿಟಿಗೆ ಹೋಗಿ ಬಂದೆ. ಇವತ್ ಬೆಳಿಗ್ಗೆ ಸರ್. ಮಾರ್ಟಿನ್ ಸರ್ ಹೇಳಿದ್ರು ನಿಮ್ ಪ್ರಾಜೆಕ್ಟ್ ರಿಸರ್ಚ್ಗೆ ಹೆಲ್ಪ್ ಬೇಕು ಅಂತ. ಎಸ್ ಸರ್. ನಿನ್ ರಿಸರ್ಚ್ SI ಕಾರ್ತಿಕ್ ಹೆಲ್ಪ್ ಆಗ್ತಾರೆ. ನಿನ್ ಪ್ರಾಜೆಕ್ಟ್ ಡೀಟೇಲ್ಸ್ ಅವರಿಗೆ ಎಕ್ಸ್ಪ್ಲೇನ್ ಮಾಡು. ಅವರು ಅರೇಂಜ್ಮೆಂಟ್ ಮಾಡ್ತಾರೆ ನಿಮ್ಗೆ. ಪ್ರತಿದಿನ ವರ್ಕ್ ಬಗ್ಗೆ ನನಗೆ ಅಪ್ಡೇಟ್ ಮಾಡು. ಹಾ, ಇದು ನನ್ನ ಕಾರ್ಡು, ಕೀಪ್ ಇಟ್. ಅಂದಾಗೆ ಸುಬ್ರಹ್ಮಣ್ಯ ಸರ್. ಗಾಂಜಾ ಕೇಸಿಗೆ ಸಂಬಂಧಪಟ್ಟಿರೋ ಲಾಸ್ಟ್ ಇಯರ್ ರೆಕಾರ್ಡ್ ತಗೊಂಡ್ ಬಾ. ಸರಿ ಸರ್. ನೀ ಏನ್ ಮಾಡ್ತಿದ್ಯಾ ಇಲ್ಲಿ? ಆಚೆ ಹೋಗು. ಏಯ್, ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗೆ ಆಚೆ. ಕಾರ್ತಿ, ಮೈಂಡ್ ಯೋರ್ ವರ್ಡ್ಸ್. ಯು ಜಸ್ಟ್ ಗೆಟ್ ಔಟ್. ಸರ್, ಮೇಡಮ್ CI ಸರ್ ರೆಕಮೆಂಡೇಶನ್. ಹಾಗಂತ ಅವಳು ಹೇಳದ್ಲಾ? ಇಲ್ಲ ಸರ್, ಸಾರೇ ಹೇಳ್ ಕಳ್ಸಿದ್ರು. ಮೇಡಮ್ ರಿಸರ್ಚ್ಗೆ ನೀವು ಹೆಲ್ಪ್ ಮಾಡ್ಬೇಕಂತೆ. ಹೊರಗೆ ಹೋಗ್ಲಾ? ಶಲ್ ಐ ಲೀವ್ ದೆನ್? ಹಾಗೇನಿಲ್ಲ, ಕೂತ್ಕೋ. ನೀನ್ ಹೆಲ್ಪ್ ನನಗ್ ಬೇಡ. ನಾನು CA ಅವ್ರ ಹತ್ರನೇ ಮಾತಾಡ್ತೀನಿ. ಏಯ್, ಓವರ್ ಆಕ್ಷನ್ ಬೇಡ, ಕೂತ್ಕೋ.
ಮೇಡಮ್ಮು ನಿಮಗೆ ಮೊದಲೇ ಗೊತ್ತಿತ್ತಾ ಸರ್? ಯಾಕೆ ಹಾಗೆ ಮಾಡ್ತಿದ್ಯಾ? ಹಿಂದೆ ಬಿದ್ದು ಹಿಂಸೆ ಕೊಡ್ತಿದ್ಯಾ ಅಂತ ಫೋನ್ ಬ್ಲಾಕ್ ಮಾಡಿದ್ರೆ ಈಗ CA ರೆಕಮೆಂಡೇಶನ್. ಆ್ಯಂಡ್ ದಿಸ್ ಇಸ್ ನಾಟ್ ದಿ ರೈಟ್ ಟೈಮ್. ಈಗಾಗಲೇ ನನಗೆ ತುಂಬ ಕಾಂಪ್ಲಿಕೇಶನ್ಸ್ ಇದೆ ಸಾರಾ. ನಿನ್ ಕಾಂಪ್ಲಿಕೇಶನ್ಸ್ ಇಂದ ನೀನ್ ನೋ ಹೇಳ್ತಿರೋ ಹಾಗಿಲ್ಲ ಕಾರ್ತಿ. ಇನ್ನೇನೋ ಕಾರಣ ಕಾಣಿಸ್ತಿದೆ. ಸರಿ, ಓಕೆ, ನಿನ್ನ ರಿಕ್ವೈರ್ಮೆಂಟ್ ಏನು ಅಂತ ಹೇಳು, ನಾನು ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತೀನಿ. ಎಜುಕೇಶನ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ನಾವ್ ಒಂದ್ ಕೇಸ್ ಮೇಲೆ ಪ್ರಾಪರ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಕೆಲವು ಪ್ಯಾರಾಮೀಟರ್ಸ್ ನ ಟಚ್ ಮಾಡಿ ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡ್ಬೇಕು. ಅಂಡ್ ಜಾಬ್ಸ್ ಕೂಡ ಪ್ರಾಜೆಕ್ಟ್ ಬೇಸ್ ಆಗೇ ಬರುತ್ತೆ. ಅದಕ್ಕೇನೆ ನಾನ್ ಕಾನ್ಶಿಯಸ್ ಆಗಿ ಚೂಸ್ ಮಾಡ್ಕೊಂಡಿರೋ ಪಾಯಿಂಟ್ ಹ್ಯೂಮನ್ ಸೂಸೈಡ್. 6 years ಇಂದ ಸೂಸೈಡ್ ಕೇಸ್ ನ ಸ್ಟಡಿ ಮಾಡಿದ್ರೆ ಈ ಕೆಲವು ವ್ಯಕ್ತಿಗಳು ನನಗೆ ಯೂನಿಕ್ ಅನ್ಸಿದ್ರು. ಯಾಕೆ ಅಂದ್ರೆ ಅವ್ರೆಲ್ರಿಗೂ ಸೇಮ್ ಏಜ್, ಒಬ್ರಿಗೂ ಇನ್ನೊಬ್ರಿಗೂ ಸಂಬಂಧ ಇಲ್ಲ. ಅವ್ರ ಸೂಸೈಡ್ ಕೂಡ ಡಿಫ್ರೆಂಟ್ ಟೈಮ್ ಅಲ್ಲಿ ಡಿಫ್ರೆಂಟ್ ಮಂತ್ ಅಲ್ಲಿ ನಡೆದಿದೆ. ಯಾವ ಸಿಗ್ನೇಚರ್ ಮೀಟಿಂಗ್ ಪಾಯಿಂಟ್ಸು ಇಲ್ಲ. ಹೌದು, ಡೈಲಿ ಒಬ್ರಲ್ಲ ಒಬ್ರು ಸೂಸೈಡ್ ಮಾಡ್ಕೋತಾನೆ ಇರ್ತಾರೆ. ಸೂಸೈಡಲ್ ಸಿಗ್ನೇಚರ್ ಹೇಗಿರುತ್ತೆ? ನಾನು ಹಾಗೆ ಅನ್ಕೊಂಡೆ. ಆದ್ರೆ ಇಲ್ಲಿ ನನಗ್ ಮಾತ್ರನೇ ನೋಟಿಸ್ ಆಗಿರೋ ಒಂದ್ ಸಿಮಿಲರ್ ಪಾಯಿಂಟ್, ಈ ಹುಡುಗರ ಸೂಸೈಡ್ಸಿಗೆ ಮಾತ್ರ ಸಿಗ್ನೇಚರ್ ಇದೆ. ಅದೇನಂದ್ರೆ ವಿಕ್ಟಿಮ್ಗೆ ಸಂಬಂಧಪಟ್ಟಿರೋ ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸ್ ಇವ್ರೆಲ್ಲರ ಜೊತೆ ಮಾತಾಡ್ದೆ. ಇಲ್ಲಿ ಹುಡುಗರು ಪ್ರೀತಿಸ್ತಿರೋ ಹುಡುಗಿರ್ನ ಮಾತ್ರ ಮೀಟ್ ಮಾಡ್ಲಿಲ್ಲ. ಹೀಗೆ ಒಬ್ಬ ಹುಡುಗ ಅಲ್ಲ, ಆಲ್ಮೋಸ್ಟ್ ನಾನು ಸೆಲೆಕ್ಟ್ ಮಾಡಿರೋ ಎಲ್ಲ ಹುಡುಗರ ಲೈಫಲ್ಲೂ ಪ್ರೀತಿಸ್ತಿರೋ ಹುಡುಗಿರ್ ಮಾತ್ರ ಕಾಣಿಸ್ತಾನೆ ಇಲ್ಲ. ಇಸ್ ಇಟ್? ಆ ಹುಡುಗಿರ್ ಎಲ್ರು ಡಿಫ್ರೆಂಟ್ ಕಾರಣಗಳಿಂದ ಮನೇಲಿ ಜಗಳ ಆಡಿದ್ದಾರೆ. ಸೀದಸ್ ನಮ್ಮ ಅಕ್ಕ ಯಾವತ್ತೂ ಜಗಳ ಮಾಡಿಲ್ಲ. ನೆಕ್ಸ್ಟ್ ಅಕ್ಕ ಮನೇಲಿ ಇರ್ಲಿಲ್ಲ. ಅಪ್ಪ ಅಮ್ಮನ್ ಕೇಳಿದ್ರೆ ಏನೇನೋ ಕಾರಣ ಹೇಳ್ತಿದ್ದಾರೆ. ಕೋಟೀಶ್ವರನ್ ಕೊಟ್ಟು ಮದ್ವೆ ಮಾಡೋಣ ಅನ್ಕೊಂಡೆ. ಹೇಳ್ದೆ ಕೇಳ್ದೆ ಅವನ ಜೊತೆ ಓಡೋದ್ಲು. ಮತ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ ನೀವು? ಮೋಸ ಮಾಡೇ ಹೋದ್ಮೇಲೆ ಅವಳು ಪೊಲೀಸ್ ಕಂಪ್ಲೇಂಟ್ ಇನ್ಯಾಕಮ್ಮ? ಅಲ್ಲ, ನಿನ್ಗೆ ಎಷ್ಟೆಲ್ಲ ಹೇಳ್ಬೇಕಿಲ್ಲ ಬರ್ಬೇಡ ಅಂತ. ಹೋಗ್. ಲಾಸ್ಟ್ ಇಯರ್ ಅಲ್ಲಿ ನಾನು ನೋಟಿಸ್ ಮಾಡಿರೋ ಕೇಸಸ್ 4 ಮಾತ್ರನೇ. ಇಲ್ಲಿ ಇನ್ನೊಂದು ಸಿಮಿಲಾರಿಟಿ ಇದೆ. ಆ ಹುಡುಗಿರ್ ಮನೆಯಿಂದ ಹೋಗಿದ್ 1 ಮಂತ್ಗೆ ಆ ಹುಡುಗರು ಸೂಸೈಡ್ ಮಾಡ್ಕೋತಿದ್ದಾರೆ. ಆದ್ರೆ ಇವ್ರ ಮನೆಯಿಂದ ಹೋಗಿರೋದಕ್ಕೆ ಆ ಹುಡುಗರು ಸೂಸೈಡ್ ಮಾಡ್ಕೊಂಡಿರೋದಕ್ಕೂ ಯಾವ ಸಂಬಂಧನೂ ಇಲ್ಲ. ಅರ್ಥ ಆದ್ರೂ ಕೂಡ ಅರ್ಥ ಆಗದೆ ಇರೋ ಥರನೇ ಇದೆ. ಇದ್ರಲ್ಲಿ ಕನ್ಫ್ಯೂಷನ್ನೇ ಇಲ್ಲ. ಹುಡುಗಿರ್ ಯಾವ್ದೋ ಕಾರಣದಿಂದ ಮನೆಯಿಂದ ಹೊರಟೋಗಿ ವಾಪಸ್ ಬರ್ತಿಲ್ಲ. ಅಂಡ್ ವಿದಿನ್ 1 ಮಂತ್ ಟ್ರೂ ಲವ್ ಆಗಿರೋ ಹುಡುಗರು ಸೂಸೈಡ್ ಮಾಡ್ಕೋತಿದ್. ಅದು ಡಿಫ್ರೆಂಟ್ ಕಾರಣದಿಂದ. ಹೀಗೆ 6 years ಇಂದ ನಡೀತಿದೆ.